ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಮಟನ್ ಸಾಂಬಾರ್ನ ಸಿಂಪಲ್ ಆಗಿ ಹೇಗೆ ಮಾಡೋದು ತೋರಿಸ್ಕೊಡ್ತಾ ಇದ್ದೀನಿ. 3 ಆನಿಯನ್ ತಗೊಂಡಿದ್ದೀನಿ, 1 ಗಡ್ಡೆ ಬೆಳ್ಳುಳ್ಳಿ, ಹಾಗೆ ಸ್ವಲ್ಪ ಗಸಗಸೆ ತಗೊಂಡಿದ್ದೀನಿ, ಚಕ್ಕೆ ಲವಂಗ ತಗೊಂಡಿದ್ದೀನಿ, ಶುಂಠಿ ತಗೊಂಡಿದ್ದೀನಿ, 3 ಟೊಮ್ಯಾಟೊ ತಗೊಂಡಿದ್ದೀನಿ, ಶುಂಠಿ ಕೊತ್ತಂಬರಿ ಸೊಪ್ಪು, ತುರಿದಿಟ್ಕೊಂಡಿರೋ ಕಾಯಿ ತುರಿನೂ ಕೂಡ ರೆಡಿ ಮಾಡ್ಕೊಂಡಿದ್ದೀನಿ. ಈರುಳ್ಳಿನ ಸಿಪ್ಪೆ ತೆಗೆದು ಕಟ್ ಮಾಡ್ಕೊಳ್ಳೋಣ. ಹಾಗೆ ಕಾಯಿ ತುರಿನ ಮಿಕ್ಸಿ ಜಾರ್ಗೆ ಹಾಕೊಳ್ಳೋಣ. ನಾನು ರುಬ್ಬೋದಕ್ಕೆ ಈರುಳ್ಳಿನ ಬಳಸೋದಿಲ್ಲ, ಯಾಕಂದ್ರೆ ಸಾಂಬಾರಾಗ್ಲಿ ಫ್ರೈ ಆಗಲಿ ಸ್ವೀಟ್ ಬಂದ್ಬಿಡುತ್ತೆ ಈರುಳ್ಳಿನ ರುಬ್ಬೋದಕ್ಕೆ ಯೂಸ್ ಮಾಡಿದ್ರೆ. ಹಾಗಾಗಿ ನಾನು ಆಯಿಲಲ್ಲಿ ಫ್ರೈ ಮಾಡಿದಾಗ ಅದ್ರದ್ದು ಸ್ವೀಟ್ ಹೋಗುತ್ತೆ, ಹಾಗಾಗಿ ನಾನು ಅದನ್ನ ರುಬ್ಬೋದಕ್ಕೆ ಯೂಸ್ ಮಾಡೋದಿಲ್ಲ. ಎಣ್ಣೆನ ಕಾಯೋದಕ್ಕೆ ಇಟ್ಕೊಂಡಿದ್ದೀನಿ ಕುಕ್ಕರಲ್ಲಿ. ಎಣ್ಣೆ ಕಾಯ್ತಿದ್ದಂಗೆ ಕಟ್ ಮಾಡ್ಕೊಂಡಿರೋ ಈರುಳ್ಳಿನ ಎಣ್ಣೆಯಲ್ಲಿ ಹಾಕಿ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬರೋ ತನಕ ಫ್ರೈ ಮಾಡ್ಕೊಳ್ಳೋಣ. ತುಂಬಾ ಸಿಂಪಲ್ ಹಾಗೆ ಈಸಿ ರೆಸಿಪಿ. ಮಟನ್ ಸಾಂಬಾರಲ್ಲೇ ಬೇರೆ ಬೇರೆ ತರ ಮಾಡ್ಕೋಬಹುದು. ನೆಕ್ಸ್ಟ್ ವಿಡಿಯೋಸ್ ಅಲ್ಲಿ ನಾನು ಬೇರೆ ಬೇರೆ ರೀತಿ ತೋರಿಸ್ಕೊಡ್ತೀನಿ. ಇವತ್ತು ಸಿಂಪಲ್ ಆಗಿ ಈ ತರ ಮಾಡ್ಕೋಬಹುದು ಅಂತ ತೋರಿಸ್ತಿದ್ದೀನಿ. ಹಾಗೆ ಟೊಮೆಟೊ ಕೂಡ ಕಟ್ ಮಾಡ್ಕೋತಾ ಇದ್ದೀನಿ. ಟೊಮೆಟೊನ ಕೂಡ ಹಾಕಿ ಫ್ರೈ ಮಾಡೋಣ ಆಯಿಲ್ ಜೊತೆ, ಆನಿಯನ್ ಜೊತೆ. ಇದು ಕೂಡ ಚೆನ್ನಾಗಿ ಸ್ಮ್ಯಾಶ್ ಆಗೋ ತರ ಫ್ರೈ ಆಗಲಿ. ನಾನು ಮಟನ್ನ ಚೆನ್ನಾಗಿ ವಾಶ್ ಮಾಡಿ ಅದಕ್ಕೆ ಅರಿಶಿನ ಮತ್ತೆ ಉಪ್ಪು ಹಾಕಿ ಇಟ್ಕೊಂಡಿದ್ದೆ. ಅದನ್ನು ಕೂಡ ಈ ಫ್ರೈ ಆಗ್ತಿದ್ದಂಗೆ ಟೊಮೆಟೊ ಈರುಳ್ಳಿ ಜೊತೆ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ನಾನು ಉಪ್ಪು ಫಸ್ಟೇ ಹಾಕೊಂಡಿರೋದ್ರಿಂದ ಎಕ್ಸ್ಟ್ರಾ ಉಪ್ಪು ಆ್ಯಡ್ ಮಾಡ್ತಿಲ್ಲ. ಹಾಗೆ ಯಾರೆಲ್ಲ ನನ್ನ ವಿಡಿಯೋಸ್ನ ನೋಡ್ತಿದ್ದೀರಾ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ನನ್ನ ಯೂಟ್ಯೂಬ್ ಚಾನಲನ್ನು. ಮಟನ್ ಮಸಾಲ ಕೂಡ ಹಾಕೋತಾ ಇದ್ದೀನಿ ನಾನು ಇದಕ್ಕೆ. 2 ಟೀ ಸ್ಪೂನ್ ಹಾಕೊಂಡಿದ್ದೀನಿ. ನಿಮ್ಗೆ ಎಷ್ಟು ಬೇಕೋ ನಿಮ್ಮ ಮನೇಲಿ ಎಷ್ಟು ಮಟನ್ ತಂದಿರ್ತೀರೋ ಅದ್ರ ಮೇಲೆ ಡಿಪೆಂಡ್ ಮಾಡ್ಕೊಂಡು ಹಾಕೊಳ್ಳಿ. ನೋಡಿ, ಇದನ್ನು ಕೂಡ ಸ್ವಲ್ಪ ಹೊತ್ತು ಚೆನ್ನಾಗಿ ಫ್ರೈ ಮಾಡಿಕೊಂಡು ಈ ತರ ಫ್ರೈ ಆಗಕ್ಕೆ ಬಿಡೋಣ ಆಯಿಲ್ ಮತ್ತೆ ಮಸಾಲೆ ಜೊತೆ. ಹಾಗೆ ನಾನು ಖಾರ ಪುಡಿ ಕೂಡ ಆ್ಯಡ್ ಮಾಡ್ಕೊತಿದ್ದೀನಿ. ನಮ್ಮನೇಲಿ ಖಾರ ಪುಡಿ ಸ್ವಲ್ಪ ಕಲರ್ ಕಡಿಮೆ ಇದೆ. ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಕ್ ಆಗಲಿ ಪೀಸಸ್ ಜೊತೆ ಅಂತ ಹಾಕಿದ್ದೀನಿ. ಇನ್ನೊಂದು ಸ್ವಲ್ಪ ಖಾರ ಕಮ್ಮಿ ಅನ್ನಿಸ್ತು ನಾನು ಹಾಕಿದ್ದು, ಇನ್ನೊಂಚೂರು ಹಾಕೊಂಡೆ. ನಮ್ಮನೇಲಿ ನಾನ್ ವೆಜ್ಗೆಲ್ಲ ಸ್ವಲ್ಪ ಖಾರ ಜಾಸ್ತಿ ಇರಬೇಕು ಅಂತ ಕೇಳ್ತಾರೆ, ಹಾಗಾಗಿ ಥರ ಮಿಕ್ಸ್ ಮಾಡ್ಕೊಳ್ಳೋಣ. ಹಾಗೆ ಯಾರೆಲ್ಲ ನನ್ನ ವಿಡಿಯೋಸ್ನ ಡೈಲಿ ನೋಡ್ತಿದ್ದೀರಾ, ವಿಡಿಯೋಸ್ನ ಲೈಕ್ ಮಾಡ್ತಿದ್ದೀರಾ, ನನಗೆ ಸಪೋರ್ಟ್ ಮಾಡ್ತಿದ್ದೀರಾ, ಅವ್ರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್. ಇನ್ನಷ್ಟು ವಿಡಿಯೋಸ್ ಹಾಕ್ತಾ ಇರ್ತೀನಿ, ದಯವಿಟ್ಟು ಇದೇ ಥರ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ. ನನ್ನ ವಿಡಿಯೋಸ್ನ ಫುಲ್ ವಾಚ್ ಮಾಡಿ, ಹಾಗೆ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋರು ಹೊಸದಾಗಿ ನೋಟಿಫಿಕೇಶನ್ ಬರುತ್ತೆ ನಿಮಗೆ ವಿಡಿಯೋಸ್ ನಾನು ಏನೇ ಅಪ್ಲೋಡ್ ಮಾಡಿದ್ರು ಅಂತ ಕೇಳ್ಕೊತೀನಿ. ಸ್ವಲ್ಪ ಅರಿಶಿನ ಕೂಡ ಆ್ಯಡ್ ಮಾಡಿದೆ. ನಾನು ಸ್ವಲ್ಪ ನಾನ್ ವೆಜ್ಗೆ ಅರಿಶಿನ ಜಾಸ್ತಿನೇ ಹಾಕ್ತೀನಿ, ಸ್ಮೆಲ್ ಬರಬಾರ್ದು ಹಸಿ ಅಂತ. ನೀರು ಹಾಕ್ಕೊಂಡು ಚೆನ್ನಾಗಿ ಕುದಿಯೋದಕ್ಕೆ ಬಿಡೋಣ. ನಂತರ ಸ್ವಲ್ಪ ಕುದಿ ಬಂದ ನಂತರ ಲಿಡ್ ಮುಚ್ಚಿ ವಿಷಲ್ ಹಾಕ್ಬಿಡೋಣ. ನಾನು ಮಟನ್ನ ಒಂದು ಪೀಸ್ ಯಾವ ಥರ ಇರುತ್ತೋ ಅದರ ಮೇಲೆ ಡಿಪೆಂಡು. ಒಂದು 6 ವಿಷಲ್ ಅಥವಾ 8 ವಿಷಲ್ ಹೊಡಿಸ್ಕೊತೀನಿ, ಚೆನ್ನಾಗಿ ಬೇಯಬೇಕು. ಹಾಗಾಗಿ ನೋಡಿ, ವಿಷಲ್ ಆಗಿ ಮಟನ್ ರೆಡಿ ಆಗಿದೆ. ಯಾರಾದರೂ ವೆಜಿಟೇರಿಯನ್ಸ್ ನನ್ನ ವಿಡಿಯೋಸ್ನ ನೋಡ್ತಿದ್ರೆ ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ಹಾಗೆ ನಾನು ಮಸಾಲೆಗೆ ಗಸಗಸೆ, ಚಕ್ಕೆ, ಲವಂಗ, ಶುಂಠಿ, ಬೆಳ್ಳುಳ್ಳಿ, ಟೊಮ್ಯಾಟೊ, ಹಾಗೆ ಕಾಯಿ ತುರಿ, ಕೊತ್ತಂಬರಿ ಸೊಪ್ಪು ಕೂಡ ಆ್ಯಡ್ ಮಾಡ್ಕೊಂಡಿದ್ದೆ, ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಇದನ್ನು ಕುಕ್ಕರ್ಗೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ಇದರಲ್ಲಿ ಕೆಲವೊಂದು ಐಟಮ್ನ ಸ್ಕಿಪ್ ಕೂಡ ಮಾಡ್ಬೋದು. ಗಸಗಸೆ ಹಾಕೊಂಡ್ರೆ ಮಟನ್ ಸಾಂಬಾರ್ಗೆ ಒಂದು ಒಳ್ಳೆ ಫ್ಲೇವರ್ ಬರುತ್ತೆ, ಹಾಗೆ ಥಿಕ್ನೆಸ್ ಚೆನ್ನಾಗಿರುತ್ತೆ. ಇದನ್ನ ಚೆನ್ನಾಗಿ ಮಟನ್ ಪೀಸಸ್ ಜೊತೆ ಮಿಕ್ಸ್ ಮಾಡೋಣ. ನಂತರ ಕೊತ್ತಂಬರಿ ಸೊಪ್ಪು ಹಾಕಿ ಇನ್ನೂ 2 ವಿಷಲ್ ಕೂಗಿಸ್ಕೊತೀನಿ ನಾನು, ಚೆನ್ನಾಗಿ ಮಸಾಲೆ ಜೊತೆ ಸೆಟ್ ಆಗಲಿ ಅಂತ. ನೋಡಿ, 2 ವಿಷಲ್ ಕೂಗಿ ರೆಡಿ ಆಗಿದೆ. ವಾವ್, ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಮಟನ್ ಸಾಂಬಾರು. ಸಖತ್ತು ತುಂಬ ಘಮ್ ಅಂತ ಸ್ಮೆಲ್ ಬರ್ತಾ ಇತ್ತು.
ಯಾರಿಗೆಲ್ಲ ಇವತ್ತಿನ ವಿಡಿಯೋ ಇಷ್ಟ ಆಯಿತು ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಮತ್ತೊಮ್ಮೆ ನಿಮ್ಮ ಹತ್ರ ಕೇಳ್ಕೊತಾ ಇದ್ದೀನಿ. ಯಾರೆಲ್ಲ ವೆಜಿಟೇರಿಯನ್ಸ್ ಇದ್ದೀರೋ ನನ್ನ ವಿಡಿಯೋಸ್ನ ವಾಚ್ ಮಾಡ್ತಿದ್ದೀರೋ ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ಇದು ಕೂಡ ಒಂದು ರೆಸಿಪಿ, ಹಾಗಾಗಿ ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಹಾಗೆ ಇದನ್ನ ಕಡುಬು ಜೊತೆ, ರೊಟ್ಟಿ ಜೊತೆ, ಗೀ ರೈಸ್ ಜೊತೆ, ಶಾವಿಗೆ ಜೊತೆ, ಕೋರಿ ರೊಟ್ಟಿ ಅಂತ ಬರುತ್ತೆ ಅದ್ರ ಜೊತೆ, ಈ ಥರ ಬೇರೆ ಬೇರೆ ಫುಡ್ ಜೊತೆ ನಾವು ತಿನ್ಬೋದು. ಥ್ಯಾಂಕ್ಸ್ ಫಾರ್ ದ ವಾಚಿಂಗ್.